ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಈ ದಿನದ ತರಗತಿಯ ಶುಭಕಾಮನೆ. ನಾವು ಈ 8ನೇ ತರಗತಿಯಲ್ಲಿ ಅರ್ಥಶಾಸ್ತ್ರದಲ್ಲಿ ಮೊದಲ ಅವಧಿಯಲ್ಲಿ ಅನೇಕ ಸಂಗತಿಗಳನ್ನು ತಿಳ್ಕೊಂಡಿದ್ದೆ. ಅರ್ಥಶಾಸ್ತ್ರ ಅಂದರೆ ಏನು, ಅರ್ಥಶಾಸ್ತ್ರದ ಪರಿಚಯ, ಅದರ ಮೂಲಾಂಶಗಳ ಬಗ್ಗೆ. ಇವತ್ತು ಭಾಗ 2ರಲ್ಲಿ 3ನೇ ಘಟಕವಾದಂತಹ ರಾಷ್ಟ್ರೀಯ ಆದಾಯ ಅಂದರೆ ಏನು, ತಲಾ ಆದಾಯ ಅಂದರೆ ಏನು ಮತ್ತು ಭಾರತದ ಅರ್ಥವ್ಯವಸ್ಥೆಯಲ್ಲಿ ಅದರಲ್ಲೂ ವಿವಿಧ ವಲಯಗಳು ಯಾವ್ಯಾವ ಬರ್ತವೆ, ಪ್ರಾಥಮಿಕ ವಲಯ ಯಾವುದು, ದ್ವಿತೀಯ ವಲಯ ಯಾವುದು, ತೃತೀಯ ವಲಯ ಯಾವುದು ಮತ್ತು ಸಣ್ಣ ಕೈಗಾರಿಕೆಗಳು ಏನು ಅರ್ಥವ್ಯವಸ್ಥೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸ್ತವೆ, ಆ ಕೈಗಾರಿಕೆಗಳ ಸಮಸ್ಯೆಗಳೇನು, ಕೃಷಿ ಅಂತಕ್ಕಂಥ ಪ್ರಾಥಮಿಕ ವಲಯದಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ, ಆ ಎದುರಿಸಲಿಕ್ಕೆ ಅಂದರೆ ಕೃಷಿಯ ಬಿಕ್ಕಟ್ಟಿಗೆ ಕಾರಣಗಳೇನು ಮತ್ತು ಪರಿಹಾರಗಳೇನು ಅನ್ನೋದನ್ನು ಈ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮುಖ್ಯವಾಗಿ ನಾವು ರಾಷ್ಟ್ರೀಯ ಆದಾಯ ಅಂತ ಬಂದಾಗ ಸಾಮಾನ್ಯವಾಗಿ ನಾವು ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೊರಟಾಗ ರಾಷ್ಟ್ರೀಯ ಆದಾಯ ಅಂತಂದರೆ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತವನ್ನು ನಾವೇನಂತ ಕಲ್ವಿ ರಾಷ್ಟ್ರೀಯ ಆದಾಯ. ಆದಾಯ ಅಂತ ನಿಮ್ಗೆ ಗೊತ್ತಿದೆ, ಸಂಪತ್ತು ಅಂತ ಹೇಳುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಕೆಲಸ ಮಾಡೋದು ಯಾವುದಕ್ಕೋಸ್ಕರ, ಆದಾಯ ಗಳಿಸಲಿಕ್ಕಾಗಿ. ಗಳಿಸತಕ್ಕಂತಹ ಆಧಾರದ ಮೇಲೆ, ಗಳಿಸುವ ಆದಾಯದ ಆಧಾರದ ಮೇಲೆ ನಮ್ಮ ರಾಷ್ಟ್ರಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಾಗಿರ್ಬೋದು ಅವರನ್ನು ಬಡವರು ಮತ್ತು ಶ್ರೀಮಂತರು ಅಂತಕ್ಕಂತಹ ಒಂದು ಕೆಟಗರಿನಲ್ಲಿ ಗುರುತಿಸ್ತಾ ಹೋಗ್ತಾರೆ. ಹೆಚ್ಚು ಆದಾಯ ಅಂತಕ್ಕಂಥದ್ದು ಇರತಕ್ಕಂತಹ ರಾಷ್ಟ್ರೀಯ ಆದಾಯ ದೇಶಗಳನ್ನು ಶ್ರೀಮಂತ ರಾಷ್ಟ್ರಗಳು ಅಂತ ಕರೀತೀವಿ, ಮತ್ತು ಕಡಿಮೆ ತಲಾ ಆದಾಯ ಅಥವಾ ರಾಷ್ಟ್ರೀಯ ವರಮಾನ ಇರತಕ್ಕಂಥ ರಾಷ್ಟ್ರಗಳನ್ನು ಬಡ ರಾಷ್ಟ್ರಗಳು ಅಂತೇಳಿ ಇಲ್ಲಿ ಗುರುತಿಸ್ತಾ ಹೋಗ್ತೀವಿ. ಉದಾಹರಣೆಗೆ ಈಗ ಅಮೆರಿಕ ಅಂತ, ಹಾಗೆಯೇ ರಷ್ಯಾ ಅಂತ, ಇಂಗ್ಲೆಂಡ್ ಅಂತ, ಇವೆಲ್ಲ ಶ್ರೀಮಂತ ರಾಷ್ಟ್ರಗಳು ಅಂತೇಳಿ ಕರಿತೀವಿ. ಹಾಗೆಯೇ ಇನ್ನು ಕೆಲವೊಂದು ರಾಷ್ಟ್ರಗಳು ತುಂಬ ಬಡತನದಿಂದ ನರಳ್ತಾ ಇರ್ತಕ್ಕಂಥ ನೋಡ್ತಾರೆ. ನಾನು ಹೇಳಿದೆ ನೆನ್ನೆ ತಾನೆ, ಈ ನೈರೇರೆ ಗಣರಾಜ್ಯಗಳು, ಮೊಜಾಂಬಿಕಾ, ಕೀನ್ಯಾ, ಇಂಥವು ಕೀನ್ಯಾ ಹಸಿವು ಕಿತ್ತು ತಿಂತಕ್ಕಂಥ ಬಡತನ, ಸೊಮಾಲಿಯಾ, ಉಗಾಂಡ ಇಂಥ ಬಡ ಅಲ್ಲಿ ಕಡಿಮೆ ರಾಷ್ಟ್ರೀಯ ಆದಾಯ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಕೆಲವು ಮಧ್ಯಮ ಪ್ರಮಾಣದಲ್ಲಿ ಇರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಉದಾಹರಣೆ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ತೀವ್ರಗತಿಯಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತಾ ಇರ್ತವೆ. ಉದಾಹರಣೆ ಚೀನಾ ನೋಡಿರ್ಬೋದು ನೀವು, ತೀವ್ರವಾಗಿ ಆರ್ಥಿಕವಾಗಿ ವಿಕಾಸವನ್ನು ಹೊಂದುತ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಚೀನಾ ಒಂದು ಮುಂದುವರೆದಂತಹ ರಾಷ್ಟ್ರವಾಗಿ ಕಂಡು ಬರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಮತ್ತೆ ಕೆಲವೊಂದು ದೇಶಗಳಲ್ಲಿ ನಿಧಾನಗತಿಯಲ್ಲಿ ಕೂಡ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಆಫ್ರಿಕನ್ ರಾಷ್ಟ್ರ, ಲ್ಯಾಟಿನ್ ಅಮೆರಿಕಾ ರಾಷ್ಟ್ರ, ಆಫ್ರೋ ಏಷ್ಯನ್ ಕಂಟ್ರೀಸ್ ಅಂತೇಳಿ ಕರಿತೀವಿ. ಹೀಗೆ ಕೆಲವೊಂದು ರಾಷ್ಟ್ರಗಳಲ್ಲಿ ನೈಸರ್ಗಿಕ ಸಂಪನ್ಮೂಲ ಅತಿ ಹೆಚ್ಚಿದ್ರೂ ಸಹ ಸದ್ಬಳಕೆಯನ್ನು ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. ಉದಾಹರಣೆಗೆ ಭಾರತ ಇದೆ. ಭಾರತ ನೈಸರ್ಗಿಕ ಸಂಪನ್ಮೂಲಗಳ ಸಂಪದ್ಭರಿತ ರಾಷ್ಟ್ರ, ಆದರೆ ಅದು ನೈಸರ್ಗಿಕ ಸಂಪನ್ಮೂಲಗಳ ಸಂಪದ್ಭರಿತತೆಯಿಂದ ಕೂಡಿದ ಬಡ ರಾಷ್ಟ್ರ. ಇಲ್ಲಿ ಬಳಕೆ ಮಾಡುವಲ್ಲಿ ಅನೇಕ ಕೊರತೆಗಳು, ತಾಂತ್ರಿಕ ಜ್ಞಾನ ಆಗಿರ್ಬೋದು, ಕೌಶಲ್ಯ ಆಗಿರ್ಬೋದು, ಪರಿಣತಿ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳ ಕೊರತೆ ಆಗಿರ್ಬೋದು, ಇವುಗಳೆಲ್ಲಗಳು. ಹಾಗಾಗಿ ರಾಷ್ಟ್ರೀಯ ಆದಾಯ ಮತ್ತು ಆ ಒಂದು ರಾಷ್ಟ್ರದ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಬಹಳ ಬಹುಮುಖ್ಯವಾದಂತಹ ಪರಿಕಲ್ಪನೆ. ಅಂದ್ರೆ ರಾಷ್ಟ್ರೀಯ ಆದಾಯ ಏನು, ನಾನೀಗಾಗಲೇ ಹೇಳಿದೆ ಸೂಕ್ಷ್ಮವಾಗಿ. ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದಂತಹ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತವನ್ನ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಹಾಗಾಗಿ ಆ ವಸ್ತು ಉತ್ಪಾದನೆ ಆದ ನಂತರ ಅದು ಸಂಬಂಧಿಸಿದ ಅನುಭೋಗಿಗೆ ಅಥವಾ ಗ್ರಾಹಕನಿಗೆ ತಲುಪಿ ಅದು ಅನುಕೂಲ ಕಲ್ಪಿಸುವವರೆಗೆ ಕೂಡ ಸರಕು ಸೇವೆಗಳ ಒಂದು ಏನಾಗಿರ್ತದೆ ಅಂತಂದರೆ ಬಳಕೆ ಅಂತಕ್ಕಂಥದ್ದು ಅವಲಂಬನೆ ಆಗಿರ್ತದೆ. ಅದು 2 ರೀತಿಯಲ್ಲಿ ನಾವು ನೋಡ್ತೀವಿ. ಒಂದು ಒಟ್ಟು ಆಂತರಿಕ ಉತ್ಪನ್ನ ಮತ್ತು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ, ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತ. ಹಾಗಾಗಿ
ಒಂದು ವರ್ಷದ ಅವಧಿಯಲ್ಲಿ ರಾಷ್ಟ್ರದ ಉತ್ಪಾದನಾ ವ್ಯವಸ್ಥೆಯಿಂದ ಅನುಭೋಗಿಗಳ ಕೈಗಳಿಗೆ ಪ್ರವಹಿಸುವ ಅಂತಿಮ ಸರಕು ಸೇವೆಗಳ ನಿವ್ವಳ ಉತ್ಪನ್ನವೇ ರಾಷ್ಟ್ರೀಯ ಆದಾಯ ಅಂತೇಳಿ ಕರ್ವಿ. ಇಲ್ಲಿ ರಾಷ್ಟ್ರೀಯ ಆದಾಯ ವಿವಿಧ ವಲಯಗಳಲ್ಲಿ ವಿವಿಧ ರೀತಿಯಲ್ಲಿ ಹಂಚಿಕೆ ಆಗಿರ್ತಕ್ಕಂಥದನ್ನ ನೋಡ್ತೀವಿ. ಈಗ ಉದಾಹರಣೆ ನೋಡಿ, ಭೂಮಿಯ ಉತ್ಪಾದನಾಗಳನ್ನು ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತೆ ಆರ್ಗನೈಸೇಷನ್ LLCO L2CO ಅಂತ ಕರಿತೀವಿ. ಭೂಮಿಗೆ ಪ್ರತಿಫಲವಾಗಿ ನಾವೇನ್ ಮಾಡ್ತೀವಿ? ಗೇಣಿ ಭೂಮಿ. ಎರಡನೇ ಶ್ರಮಕ್ಕೆ ಪ್ರತಿಫಲ ಕೊಡ್ತೀವಿ, ಕೂಲಿ. ಬಂಡವಾಳಕ್ಕೆ ಏನ್ ಕೊಡ್ತೀವಿ? ಬಡ್ಡಿ. ಸಂಘಟನೆಗೆ ತೊಗೊಳುತ್ತೆ ಲಾಭ. ಇವು ಉತ್ಪಾದನಾಂಗಗಳು ಅಂತ. ಸೊ ಕೈಗಾರಿಕೆಗಳಲ್ಲಿ ಬಹುಮುಖ್ಯವಾಗಿ ಬರ್ತಕ್ಕಂತಹ ಈ ಉತ್ಪಾದನಾಂಗಗಳು, ಇವಕ್ಕೆ ಕೂಲಿ, ಬಡ್ಡಿ, ಗೇಣಿ, ಲಾಭ ಮತ್ತೆ ಅನುಭೋಗಿ ಆ ವಸ್ತುಗಳನ್ನ ಸೇವಿಸಿದ ನಂತರ ಅವನಿಗೆ ಸಿಗ್ತಕ್ಕಂಥದ್ದೇನು? ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹೀಗೆ ವಿವಿಧ ವಲಯದಲ್ಲಿ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯ ಹೂಡಿಕೆಯ ಆಧಾರದ ಮೇಲೆ ನಾವು ರಾಷ್ಟ್ರಗಳನ್ನ 3 ರೀತಿಯಲ್ಲಿ ವಿಭಾಗ ಮಾಡ್ತೀವಿ. ಶ್ರೀಮಂತ ರಾಷ್ಟ್ರಗಳು, ಬಡ ರಾಷ್ಟ್ರಗಳು ಮತ್ತು ಹಿಂದುಳಿದ ರಾಷ್ಟ್ರಗಳು. ಅಂದ್ರೆ ಆಯಾಯ ರಾಷ್ಟ್ರಗಳ ರಾಷ್ಟ್ರೀಯ ಆದಾಯ ಮತ್ತು ತಲವರಮಾನದ ಪ್ರಮಾಣದ ಆಧಾರದ ಮೇಲೆ ಅಥವಾ ಗಾತ್ರದ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ? ಇಲ್ಲಿ ರಾಷ್ಟ್ರಗಳನ್ನ ಪ್ರಕಾರಗಳಾಗಿ ಮಾಡ್ತೀವಿ. ಹೇಗೆ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ನೋಡಿ 3 ಅಂಶಗಳಿವೆ. ಒಂದು, ಆ ದೇಶದ ರಾಷ್ಟ್ರೀಯ ಆದಾಯ ಮತ್ತು ತಲವರಮಾನ ಅಂತಕ್ಕಂಥದ್ದು ಒಳಗೊಂಡಿರುವ ಅಂಶಗಳು. ಆ ದೇಶದ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆ ಅಂತಾರ, ಅಂದ್ರೆ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆ ಅಂತಾರ. ಎರಡನೇದು ಜೀವನ ಮಟ್ಟದಲ್ಲಿನ ಬದಲಾವಣೆ. ಮೂರನೇದು ಆದಾಯದ ಹಂಚಿಕೆಯ ಬದಲಾವಣೆ. ನಾಲ್ಕನೇದು ಆರ್ಥಿಕ ವಲಯಗಳು ತಿಳ್ತಾರೆ. ಹೀಗೆ ಈ ಪ್ರಮುಖವಾಗಿ ಈ 3 ಅಂಶಗಳಿಗಲ್ಲ, ಆ ದೇಶದ ಆರ್ಥಿಕ ಬೆಳವಣಿಗೆಯ ದರ ಮತ್ತು ಜೀವನ ಮಟ್ಟದಲ್ಲಿನ ಬದಲಾವಣೆ ಹಾಗೂ ಆದಾಯದ ಹಂಚಿಕೆಯಲ್ಲಿನ ಬದಲಾವಣೆಗಳ ಆಧಾರದ ಮೇಲೆ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಏನಾಗುತ್ತೆ? ವ್ಯತ್ಯಾಸವನ್ನು ಕಾಣ್ತೀವಿ. ಅರ್ಥ ಆಯ್ತಲ್ಲ? ಒಟ್ಟಾರೆಯಾಗಿ ಮಕ್ಕಳೇ, ನೀವು ರಾಷ್ಟ್ರೀಯ ಆದಾಯ ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆಯಾಗುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತ. ಅಲ್ಲಿ ಎಲ್ಲ ಸರಕು ಸೇವೆಗಳು ಭೌತಿಕವಾಗಿ ಆದರೂ ಅಥವಾ ಅಭೌತಿಕವಾದರೂ ಆಗಿರ್ಬೋದು. ಅಂದ್ರೆ ಕಣ್ಣಿಗೆ ಕಾಣುವಾಗ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಶ್ರಮವೂ ಕೂಡ ಇಲ್ಲಿ ಏನಾಗುತ್ತೆ? ರಾಷ್ಟ್ರೀಯ ಆದಾಯದ ವ್ಯಾಪ್ತಿಯಲ್ಲಿ ಒಳಗೊಂಡಿರ್ತಕ್ಕಂಥ. ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್, ತಲಾ ಆದಾಯ. ನೋಡಿ, ತಲಾ ಆದಾಯ ಅಂತಂದ್ರೆ ಏನಪ್ಪ ಅಂತಂದ್ರೆ, ಒಟ್ಟು ರಾಷ್ಟ್ರೀಯ ಆದಾಯವನ್ನ ಆ ರಾಷ್ಟ್ರದ ವಿಸ್ತೀರ್ಣ ಜನಸಂಖ್ಯೆಯಿಂದ, ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ನಿವ್ವಳ ಆದಾಯವೇ ತಲಾ ಆದಾಯ. ಅಂದ್ರೆ ತಲಾ ಆದಾಯ ಇಸ್ ಈಕ್ವಲ್ ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ದೇಶದ ಜನಸಂಖ್ಯೆ. ಫಾರ್ ಎಕ್ಸಾಂಪಲ್, ಈಗ 2011ರಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡಿದೀವಿ ಅಂತಂದ್ರೆ 2011 ಜನಗಣತಿ ಮಾಡಿದ್ವಿ. ಆವಾಗ 2011 ವ್ಯಕ್ತಿಗಳ ತಲಾ ಆದಾಯ ಈಸ್ ಈಕ್ವಲ್ ಟು ಒಟ್ಟು ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ 2011 ಜನಸಂಖ್ಯೆಯನ್ನ ನಾವು ಭಾಗಿಸಿದ್ರೆ ಬರುವ ಭಾಗಲಬ್ಧವನ್ನ ಕರೆದ್ವಿ ತಲಾ ಆದಾಯ ಅಂತೇಳಿ ಕರೆದ್ವಿ. ಅರ್ಥ ಆಯ್ತಲ್ವಾ? ಅಂದ್ರೆ 2011 ರಾಷ್ಟ್ರೀಯ ತಲಾ ಆದಾಯ ಡಿವೈಡೆಡ್ ಬೈ 2011 ಜನಸಂಖ್ಯೆ ಅಂತ. ಹಾಗೆ ಒಂದು ವರ್ಷದ ಅವಧಿಯ ಸರಾಸರಿ ಆದಾಯ ಆ ವರ್ಷದ ತಲಾ ಆದಾಯವಾಗಿದ್ದರಿಂದ ಆ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಆ ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದ ಸೂತ್ರ ನಾನು ಹೇಳೇ ಗೊತ್ತಿಲ್ಲ. ಒಟ್ಟು ರಾಷ್ಟ್ರೀಯ ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಭಾಗದಲ್ಲಿ ತಲಾ ಆದಾಯ. ಅರ್ಥ
ಸುತ್ತಲ ಆದಾಯ ಅಂತೇಳಿ ಕರೆದ್ವಿ. ನೋಡಿ, ಪ್ರತಿ ದೇಶದಲ್ಲೂ ಕೂಡ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಆಯಾಯ ದೇಶಗಳ ಕೈಗಾರಿಕೆಗಳು, ಕೃಷಿ ಕ್ಷೇತ್ರ, ಸಾರಿಗೆ ಸಂಪರ್ಕ ಕ್ಷೇತ್ರ, ಸೇವಾ ವಲಯಗಳ ಉತ್ಪನ್ನದ ಆಧಾರದ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಆದರೆ ಆ ರಾಷ್ಟ್ರೀಯ ಆದಾಯದ ಹಂಚಿಕೆ ಅಂತಕ್ಕಂಥದ್ದು ಎಲ್ಲ ದೇಶದಲ್ಲಿ ಎಲ್ಲ ರೀತಿಯಲ್ಲೂ ಒಂದೇ ರೀತಿ ಕಂಡು ಬರುತ್ತೆ. ಅದು ಅಸಮಾನವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ಕೆಲವೊಂದು ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳಾಗಿರ್ತವೆ, ಕೆಲವು ರಾಷ್ಟ್ರಗಳು ಬಡ ರಾಷ್ಟ್ರಗಳಾಗಿರ್ತವೆ, ಕೆಲವು ಮಧ್ಯಮ ಪ್ರಮಾಣ. ಈಗ ರಾಷ್ಟ್ರೀಯ ಆದಾಯದಲ್ಲೂ ಕೂಡ ನಾವು ಈಗ ಒಂದು ರೇಖಾತ್ಮಕ ಪರಿಕಲ್ಪನೆ ಮೂಲಕ ಏನಿರ್ತದೆ ಅದು ಏರಿಳಿತಗಳನ್ನು ನಾವು ನೋಡ್ತೇವೆ. ಉದಾಹರಣೆ, ಶ್ರೀಮಂತ ರಾಷ್ಟ್ರಗಳಲ್ಲಿ ಹೆಚ್ಚಿರ್ತದೆ, ಬಡ ರಾಷ್ಟ್ರಗಳಲ್ಲಿ ಕಡಿಮೆ ಇರ್ತದೆ, ಮಧ್ಯಮ ರಾಷ್ಟ್ರಗಳಲ್ಲಿ ಅದಕ್ಕಿಂತ ಕಡಿಮೆ ಇರ್ತದೆ. OXY ನೋಡಿ, XY ಅಕ್ಷ ಅಂತಕ್ಕಂಥದ್ದು ರಾಷ್ಟ್ರಗಳ ಗುಂಪನ್ನು ಸೂಚಿಸಿದೆ. XO ಅಕ್ಷ ಅಂತಕ್ಕಂಥ ರಾಷ್ಟ್ರಗಳ ಆದಾಯದ ಪ್ರಮಾಣವನ್ನ, ರಾಷ್ಟ್ರೀಯ ಆದಾಯದ ಪ್ರಮಾಣವನ್ನ ಸೂಚಿಸುತ್ತದೆ. ರೇಖಾತ್ಮಕ ಪರಿಕಲ್ಪನೆ ಮೂಲಕ ತಿಳ್ಕೊಳ್ಳೋಣ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅರ್ಥ ಆಯ್ತು ಅಂತ ಅಂದ್ಕೊಂಡಿರಿ ಮಕ್ಕಳಿಗೆ, ಹೌದಲ್ವಾ? ಹಾಗೆ ಭಾರತದಲ್ಲಿ ನೋಡಿ, ಈ ರಾಷ್ಟ್ರೀಯ ಆದಾಯವನ್ನ ಲೆಕ್ಕಾಚಾರ ಮಾಡ್ಲಿಕ್ಕೆ ಅದೊಂದು ಸಂಸ್ಥೆ ಅಂತಕ್ಕಂಥದ್ದು ಇರ್ತದೆ. NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಅದು ಪ್ರತಿ ವರ್ಷ ಲೆಕ್ಕ. ನಮ್ಮ ಭಾರತದಲ್ಲಿ ಕೇಂದ್ರೀಯ ಅಂಕಿಸಂಖ್ಯಾ ಸಂಸ್ಥೆ CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, ಮೊತ್ತವನ್ನು ಲೆಕ್ಕಾಚಾರ ಮಾಡಿ ಪ್ರತಿ ವರ್ಷ ಏನ್ ಮಾಡುತ್ತೆ, ತನ್ನ ಜರ್ನಲ್ಗಳಲ್ಲಿ ಪ್ರಕಟವನ್ನ ಮಾಡ್ತಾ ಹೋಗುತ್ತೆ. ನೋಡಿ, 1950-51 ಎಷ್ಟಿತ್ತು, ಈಗ ಎಷ್ಟಿದೆ, 2014-15 ಅಥವಾ ಇವತ್ತೇನು 2021 ಅಂತ ಕರಿತೀವಿ ಹಂಗೆ. ಯಾಕೆಂದ್ರೆ ಪ್ರತಿ ವರ್ಷ ಸ್ಥಿರವಾಗಿ ಆ ಬೆಲೆಗಳು ಇರೋದಿಲ್ಲ. ಇವತ್ತು ನೋಡಿ, ಪೆಟ್ರೋಲ್ ಬೆಲೆ ಈಗಿನ ನಾಳೆ ಇರೋದು, ನಾಳೆ ಇರೋದು, ಅಥವಾ ಸಂಜೆ ಇರೋದಿಲ್ಲ. ದೈನಂದಿನ ಬೆಲೆಯ ಸೂಚ್ಯಾಂಕದ ಆಧಾರದ ಮೇಲೆ ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಬಂಗಾರ ಮತ್ತು ತೈಲ ಹಾಗೂ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಗಳು ಏನಿರ್ತವೆ ವ್ಯತ್ಯಾಸಗಳಾಗ್ತದೆ. ಹಂಗೇನೆ ಇಲ್ಲೂ ಕೂಡ ರಾಷ್ಟ್ರೀಯ ಆದಾಯ 1951-50ರಲ್ಲಿ ಎಷ್ಟಿತ್ತು ಅಂತಂದ್ರೆ ನೋಡಿ, ಅಲ್ಲಿ ಸ್ಥಿರ ಬೆಲೆ ರಾಷ್ಟ್ರೀಯ ಆದಾಯ ಎಷ್ಟಿತ್ತು ಅಂತಂದ್ರೆ 2,69,724 ಇತ್ತು. ಆದ್ರೆ ಈಗ 2014-15 ಬಂದಾಗ 9,40,000 ನೋಡಿ, ಈ 266 ವ್ಯತ್ಯಾಸ ಆಗಿರ್ತಕ್ಕಂಥ. ಅದೇ ತಲಾ ಆದಾಯ ನೋಡಿ, ಅಲ್ಲಿ ಪ್ರಚಲಿತ ಬೆಲೆಗೆ ಹೋಲಿಸಿದ ತಲಾ ಆದಾಯ ಎಷ್ಟಿತ್ತು ಅಂದ್ರೆ 7,513 ಸ್ಥಿರ ಬೆಲೆಯಲ್ಲಿತ್ತು. ಆದರೆ 2014-15ರಲ್ಲಿ 74,193 ಏರಿಕೆ ಆಗ್ತಾ ಬಂತು. ಇದಕ್ಕೆ ಕಾರಣ ಏರುತ್ತಿರುವ ಜನಸಂಖ್ಯೆ, ಜನರ ಕೊಂಡುಕೊಳ್ಳುವ ಶಕ್ತಿ, ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆಗಳ ವ್ಯತ್ಯಾಸ, ಆರ್ಥಿಕ ವ್ಯವಸ್ಥೆಯ ಸಂರಚನೆಯಲ್ಲಿ ಉಂಟಾಗಿರ್ತಕ್ಕಂತಹ ಬದಲಾವಣೆಗಳು. ಹೀಗೆ 10 ಹಲವು ಅಂಶಗಳು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯದ ಏರಿಕೆಯಲ್ಲಿ ಬದಲಾವಣೆಗಳಾಗಲಿಕ್ಕೆ ಕಾರಣ ಆಗಿರ್ತಕ್ಕಂಥ. ಆದರೆ ನಮ್ಮ ಭಾರತದಲ್ಲಿ ನೋಡಿ, ವಲಯವಾರು ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ವ್ಯತ್ಯಾಸಗಳನ್ನು ನಾವು ಮಾಡ್ತೀವಿ. ವಲಯಗಳು ಉದಾಹರಣೆ, ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ ಅಂತೇಳಿ ಗುರುತಿಸ್ತಾ ಹೋಗ್ತಿರ್ತಕ್ಕಂಥ ನೋಡ್ತಾರೆ. ಹಾಗಾಗಿ ಈ ತಲಾ ಆದಾಯವು ಕೂಡ ನೋಡಿ 7,513 ರೂಪಾಯಿಗಳಿಂದ 74,193ಕ್ಕೆ ಹೆಚ್ಚಾಗಿದೆ ಅಂತಂದ್ರೆ ಇಲ್ಲಿ ಸುಮಾರು 10 ಪಟ್ಟು ರಾಷ್ಟ್ರೀಯ ಆದಾಯದ ಪ್ರಮಾಣದಲ್ಲಿ ತಲಾ ಆದಾಯದ ಗಾತ್ರ ಹೆಚ್ಚಾಗಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಇದಕ್ಕೆ ಅನೇಕ ಅಂಶಗಳು ಕೂಡ ಕಾರಣ ಆಗಿರ್ತದೆ. ನೆಕ್ಸ್ಟ್, ಈಗ ಅರ್ಥವ್ಯವಸ್ಥೆಯಲ್ಲಿ ಈ ಒಂದು ರಾಷ್ಟ್ರೀಯ ಆದಾಯದ ಬೆಳವಣಿಗೆ ಹಾಗೂ ಅವುಗಳ ಪಾಲು ಹೇಗೆ ಹಂಚಿಕೆಯಾಗಿದೆ ಅಂತ ಬಂದಾಗ ಅರ್ಥವ್ಯವಸ್ಥೆಯಲ್ಲಿ ಮುಖ್ಯವಾಗಿ ನಾವು ಬಂದಾಗ ನೋಡಿ, ಯಾವುದೇ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಅದು ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮಿಶ್ರ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಜನರಿಗೆ ಈ ಬೇಕಾಗಿರ್ತಕ್ಕಂಥ ಅಥವಾ ಗ್ರಾಹಕರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಸರಕು ಸೇವೆಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಮುಖ್ಯವಾಗಿರ್ತದೆ. ಉದಾಹರಣೆ, ಅತಿ ಅಗತ್ಯವಾಗಿ ಬೇಕಾದ ತರಕಾರಿ, ಆಹಾರ ಧಾನ್ಯ ಮತ್ತು ಇತರೆ ಉತ್ಪನ್ನಗಳು ಅಂತಕ್ಕಂಥದ್ದು. ಇವುಗಳನ್ನು ನಾವು ಪ್ರಮುಖವಾಗಿ ಎಲ್ಲಿಂದ ಪಡ್ಕೊಳ್ತೀವಿ? ನಿಸರ್ಗದಿಂದ ಪಡ್ಕೊಳ್ತೀವಿ.
ತರಕಾರಿಗಳಾಗಿರ್ಬೋದು ಮತ್ತು ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಹಾಲು, ಮೀನು, ಮೊಟ್ಟೆ, ಮಾಂಸ ಇವೆಲ್ಲವೂ ಕೂಡ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನು ದೊರೆಯುತ್ತವೆ. ಆದರೆ ಇವುಗಳನ್ನು ಬಹಳ ದಿನಗಳವರೆಗೆ ಸಂರಕ್ಷಣೆ ಮಾಡಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ನಾವೇನು ಮಾಡ್ತೀವಿ, ಇತರ ಹಲವಾರು ಸರಕುಗಳನ್ನು ನಾವೇನು ಮಾಡ್ತೀವಿ, ಉತ್ಪಾದನೆ ಮಾಡ್ತಕ್ಕಂಥ ನೋಡ್ತೀವಿ. ಉದಾಹರಣೆ ಕಚ್ಚಾ ಸರಕುಗಳನ್ನು ಹೆಚ್ಚು ಉಪಯುಕ್ತವಾಗ್ತಕ್ಕಂಥ ಮತ್ತು ಸಂಗ್ರಹ ಮಾಡಲಿಕ್ಕೆ ಯೋಗ್ಯವಾದಂತಹ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡ್ತೀವಿ. ಉದಾಹರಣೆಗೆ ಮರ, ಕಟ್ಟಿಗೆ, ಪೀಠೋಪಕರಣ, ಟೇಬಲ್, ಕುರ್ಚಿ, ಕಿಟಕಿ, ಬಾಗಿಲು ಇವುಗಳನ್ನು ದೀರ್ಘಕಾಲದಲ್ಲಿ ಸಂರಕ್ಷಣೆ ಮಾಡಿ ಇಡಬಹುದಾಗಿದೆ. ಅದೇ ರೀತಿ ಸಿಮೆಂಟ್, ಕಲ್ಲಿದ್ದಲು ಮತ್ತು ಸುಣ್ಣ ಹಾಗೂ ಇದೇನು ಕಬ್ಬಿಣದ ಅದಿರಿಂದ ಉಕ್ಕನ್ನು ತಯಾರಿಸ್ತಕ್ಕಂಥದ್ದು, ಬಾಕ್ಸೈಟಿಂದ ಅಲ್ಯೂಮಿನಿಯಂ ತಯಾರಿಸ್ತಕ್ಕಂಥದ್ದು ಇವು ಈಗ, ಅಥವಾ ಹತ್ತಿಯನ್ನು ಬಟ್ಟೆಯನ್ನಾಗಿ ತಯಾರಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಕಚ್ಚಾ ವಸ್ತುಗಳ ವಲಯದಲ್ಲಿ ಕಂಡುಬರ್ತಕ್ಕಂಥದ್ದು. ಆದರೆ ವಿವಿಧ ವಸ್ತುಗಳ ಬಳಕೆ, ಸೇವೆ ಅಂತಕ್ಕಂಥದ್ದಿದೆ, ಅವು ಅದೇ ಸಂದರ್ಭದಲ್ಲಿ ಬಳಕೆ ಮಾಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಶಿಕ್ಷಕರಿಂದ ಬೋಧನಾ ವೃತ್ತಿ ಸೇವೆ, ವೈದ್ಯರಿಂದ ರೋಗಿಯ ಉಪಚರಿಸುವ ಸೇವೆ ಇವು, ಅಥವಾ ಚಾಲಕರಿಂದ ಸಾರಿಗೆ ಸೇವೆ, ಬ್ಯಾಂಕರ್ನಿಂದ ಹಣಕಾಸು ಸೇವೆ, ಮೊಬೈಲ್ ಅಂಗಡಿಯ ಮಾಲೀಕರಿಂದ ಮೊಬೈಲ್ ಸೇವೆ ಇವು ಸಂಪರ್ಕ ಮತ್ತು ಉತ್ಪಾದನಾ ಚಟುವಟಿಕೆಗಳಲ್ಲಿರುವಂತೆ ಅವು ಕಚ್ಚಾ ವಸ್ತುಗಳನ್ನು ಅವಲಂಬಿಸಿರದೆ ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಸೇವೆಗಳನ್ನು ಒದಗಿಸಲಿಕ್ಕೆ ಆಗಿರ್ತಾರೆ. ಅವ್ರು ಬಂದಾಗ ಉದಾಹರಣೆಗೆ ವೈದ್ಯ ಒಬ್ಬ ರೋಗಿಗೆ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಒಂದು ಸಂದರ್ಭದಲ್ಲೇ ನಾವು ಅವನ ಸೇವೆಯನ್ನು ಪಡ್ಕೋಬೇಕಾಗ್ತದೆ. ಕೊರೋನಾ ಬಂದಿದೆ, ಈಗ ವ್ಯಾಕ್ಸಿನೇಷನ್, ಲಸಿಕಾ ಅಭಿಯಾನ ನಡೆದಿದೆ. ಸೊ ಹಂಗಾಗಿ ಹೀಗೆ ಈ ಮೇಲಿನ ಏನು ನಾವು 3 ಚಟುವಟಿಕೆಗಳನ್ನು ಗುರುತಿಸಿದ್ವಿ. ಯಾವುದ್ಯಾವುದು ಅದೇ ಮೂಲಭೂತ ಫಸ್ಟ್ನಿಂದ ಹೇಳಿದ ಆಹಾರ ಧಾನ್ಯಗಳು ಮತ್ತು ತರಕಾರಿಗಳನ್ನು. ಎರಡನೇದು ಏನು ಹೇಳಿದೆ, ಈ ಉತ್ಪಾದಿಸಲಾಗುತ್ತಿದೆ ಅಂತಕ್ಕಂಥ ಕಚ್ಚಾ ಸರಕುಗಳನ್ನು, ಅದೇ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುತ್ತದೆ. ಮೂರನೇದು ಮಾನಸಿಕ ಶ್ರಮದ ಆಧಾರದ ಮೇಲೆ ಸಲ್ಲಿಸ್ತಕ್ಕಂಥ ಸೇವೆಗಳು, ಸಾರಿಗೆ ಸಂಪರ್ಕ ಸೇವೆಗಳಾಗಿವೆ ಅವುಗಳನ್ನು. ಹೀಗೆ ನಾವು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಅಂತೇಳಿ 3 ವಲಯಗಳಲ್ಲಿ ಈ ರಾಷ್ಟ್ರೀಯ ಆದಾಯದ ಬೆಳವಣಿಗೆಯ ದರವನ್ನು ನಾವು ಗುರುತಿಸ್ತೇವೆ. ಮತ್ತೆ ಮುಖ್ಯವಾಗಿ ಪ್ರಾಥಮಿಕ ವಲಯ ಅಂದರೆ ಯಾವುದು? ಕೃಷಿ ವಲಯ. ದ್ವಿತೀಯ ವಲಯ ಅಂದರೆ ಯಾವುದು? ಕೈಗಾರಿಕೆಗಳು. ತೃತೀಯ ವಲಯ ಅಂದರೆ ಯಾವುದು? ಸೇವಾ ಕ್ಷೇತ್ರ. ಹಾಗಾಗಿ ನೋಡಿ, ಇಲ್ಲಿ ಪ್ರಾಥಮಿಕ ವಲಯ ಬಂದಾಗ ಅವು ನಿಸರ್ಗ ಆಧಾರಿತ ಚಟುವಟಿಕೆಗಳಾಗಿವೆ. ಯಾವ್ಯಾವ? ಉದಾಹರಣೆ ಕೃಷಿ, ರೇಷ್ಮೆ, ತೋಟಗಾರಿಕೆ, ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ. ಮಾನವನ ಮೂಲ ವೃತ್ತಿಗಳು ನಿಸರ್ಗಾಧಾರಿತ ಕೈಗಾರಿಕೆಗಳಾಗಿರ್ತಕ್ಕಂಥ ನೋಡ್ತೀವಿ. ಅದ್ರ ಜೊತೆಗೆ ಮಾನವ ಏನೇನು ಮಾಡ್ತಾನೆ? ಉದಾಹರಣೆಗೆ ಹೂವು ಬೆಳೆಯುವುದು, ರೇಷ್ಮೆ ಸಾಕಾಣಿಕೆ, ಮೊಲ, ಹಂದಿ ಇವು ಕೃಷಿಗೆ ಪೂರಕವಿರುವ ಚಟುವಟಿಕೆಗಳನ್ನು ಕೃಷಿ ವಲಯದಲ್ಲಿ ನಾವು ಕಂಡು ಬರ್ತೇವೆ. ಅಂದರೆ ಪ್ರಾಥಮಿಕ ವಲಯ. ಅದರ ಮಹತ್ವ ಏನು? ಇವತ್ತು ನಮಗೆ ಪ್ರಾಥಮಿಕ ವಲಯದಲ್ಲಿ ಬಹುಮುಖ್ಯವಾಗಿ ಮಾನವನ ಪ್ರಮುಖ ವೃತ್ತಿಗಳು ಅಂತ ವ್ಯವಸಾಯ, ಕೃಷಿ ಇವೆಲ್ಲವೂ ಕೂಡ ಏನಿದೆಯಲ್ಲ ಇವು ರಾಷ್ಟ್ರದ ಬೆನ್ನೆಲುಬಿದ್ದಾಗಿ, ಅರ್ಥವ್ಯವಸ್ಥೆ ಬೆನ್ನೆಲುಬು ಕೃಷಿ ಅಂತಕ್ಕಂಥದ್ದು. ಅನೇಕ ಜನರಿಗೆ ಇದು ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನೋಡ್ತಾರೆ ರೈತರಿಗೆ. ಮತ್ತೆ ಹೆಚ್ಚಿನ ಜನಸಂಖ್ಯೆಗೆ ಇವತ್ತು ಬುತ್ತಿ ಚೀಲ, ಆಹಾರದ ಬುತ್ತಿಯ ಚೀಲವನ್ನು ತುಂಬಿಸಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಮತ್ತೆ ಅನೇಕ ಈ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ಸರಕುಗಳನ್ನು ಪೂರೈಕೆ ಮಾಡಿ. ಉದಾಹರಣೆಗೆ ಹತ್ತಿ ಬಟ್ಟೆ ಕೈಗಾರಿಕೆ, ಹತ್ತಿಯನ್ನು ಇಲ್ಲಿ ತರ್ತೀವಿ. ಹಾಗಾಗಿ ತರಕಾರಿ, ಸೊ ಹಿಂಗೆ. ಹಾಗಾಗಿ ಮತ್ತೆ ಸೇವೆಗಳ ಬೆಳವಣಿಗೆಗೆ ಅತ್ಯಮೂಲ್ಯವಾದಂತಹ ಕೊಡುಗೆಗಳನ್ನು ಕೂಡ ಈ ನಡೆದಿದೆ. ಒಂದು ಬ್ಯಾಂಕ್ ಅಂತಕ್ಕಂಥದ್ದು ನಡೀಬೇಕು ಅಂತಂದ್ರೆ ಆ ಸುತ್ತಮುತ್ತಲಿನ ರೈತರಿಗೆ ಸಾಲ ಸೌಲಭ್ಯಗಳನ್ನು ನೀಡ್ತಕ್ಕಂಥದ್ದಾಗಿರ್ಬೋದು. ಹಾಗೇನೆ ಅಲ್ಲಿ ಬೇಕಾಗಿರ್ತಕ್ಕಂತಹ ಸಾಮಾನ್ಯ ಜನರಿಗೆ ಹಾಲು, ಮೊಸರು ಮತ್ತು ಇತರೆ ಉತ್ಪನ್ನಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಹೀಗೆ ಸೇವಾ ವಲಯಕ್ಕೂ ಕೂಡ ಕೃಷಿ ಸಹಾಯಕ ಕ್ಷೇತ್ರವಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಇನ್ನು
ಎರಡನೇದಂದ್ರೆ ಆರ್ಥಿಕ ವಲಯದಲ್ಲಿ ಪ್ರಾಥಮಿಕ ವಲಯದಲ್ಲಿ ಕೃಷಿ, ಮೀನುಗಾರಿಕೆ ಮತ್ತೆ ರೇಷ್ಮೆ, ಹೈನುಗಾರಿಕೆ ಇವೆಲ್ಲವೂ ಬಂದು ಅರ್ಥಾತ. ನೆಕ್ಸ್ಟ್ ಎರಡನೇದಂತಂದ್ರೆ ದ್ವಿತೀಯ ವಲಯ ಅಂತ ಬಂದ್ರೆ ಕೈಗಾರಿಕೆ ಉತ್ಪಾದನಾ ವಲಯ ಅಂತ ಕರೀತಾರೆ. ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸುವಂತಹ ಉತ್ಪಾದನಾ ವಲಯವನ್ನು ನಾವು ದ್ವಿತೀಯ ವಲಯ ಅಂತೇಳಿ ಕರಿತೀವಿ. ಇಲ್ಲಿ ಎಲ್ಲ ರೀತಿ ಕೈಗಾರಿಕಾ ಚಟುವಟಿಕೆಗಳು ಬರ್ತವೆ. ಅಂದರೆ ಮುಖ್ಯವಾಗಿ ಕೈಗಾರಿಕೆಗಳು ಇವತ್ತು ದೊಡ್ಡ ಪ್ರಮಾಣದಲ್ಲಿರಬಹುದು, ಮಧ್ಯಮ ಪ್ರಮಾಣದಲ್ಲಿರಬಹುದು ಅಥವಾ ಸಣ್ಣ ಪ್ರಮಾಣದಲ್ಲಿರಬಹುದು. ಅವು ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಪ್ರಭಾವಶಾಲಿ ಮತ್ತು ಮಹತ್ವದಂತಹ ಅಂಶಗಳು. ಅವು ಕೈಗಾರಿಕೆಗಳು ಸ್ವತಂತ್ರ ಗಳಿಸಿಕೊಂಡ ನಂತರ ಕೈಗಾರಿಕೆಗಳು ಇವತ್ತು ಸಾಕಷ್ಟು ಖಾಸಗಿ ಕ್ಷೇತ್ರದಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಿ ಅಥವಾ ಖಾಸಗಿ ಮತ್ತು ಸರ್ಕಾರಿ ಎರಡೂ ಬಂಡವಾಳ ಹೂಡಿಕೆಯ ಪ್ರಮಾಣದಲ್ಲಿ ಇವತ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇವು ಮುಖ್ಯವಾಗಿ ಮೂರನೇ ಒಂದಷ್ಟು ಆದಾಯವನ್ನು ಇವತ್ತು ಇವೇ ಕೊಡ್ತದೆ. ಸರ್ಕಾರ ಮೂರನೇ ಒಂದಷ್ಟು ಆದಾಯ ಕೈಗಾರಿಕಾ ವಲಯ ಅಥವಾ ಉತ್ಪಾದನಾ ವಲಯ ಅಂತೇಳಿ ಕರಿತೀವಿ. ಉದಾಹರಣೆಗೆ ಯಾವ್ಯಾವ ಇದಾವೆ? ನಮಗೀಗ ಮೂಲಭೂತ ಸೌಕರ್ಯಗಳಾದಂತಹ ರಸ್ತೆ, ಸಾರಿಗೆ, ಇಂಧನ, ಸಂಪರ್ಕಗಳನ್ನು ಇವತ್ತು ಕೈಗಾರಿಕಾ ವಲಯ ಸದೃಢಗೊಳಿಸಿರ್ತಕ್ಕಂಥದ್ದು. ಒಂದು ಮೊಬೈಲ್ ಅಂತಕ್ಕಂಥದ್ದು ನೋಡಿ ಇವತ್ತು ಎಷ್ಟು ಕ್ರಾಂತಿಕಾರಕವಾದ ಸಾಧನ ಆಗಿದೆ. ಮನೆಯಲ್ಲೇ ಕುಳಿತುಕೊಂಡು ಮಗು ಇವತ್ತು ಪಾಠಗಳನ್ನು ಆನ್ಲೈನಲ್ಲಿ ಕೇಳ್ತಾ ಇದೆ ಕೊರೋನಾ ಬಂದಿದ್ದರಿಂದ, ಅಥವಾ ಲ್ಯಾಪ್ಟಾಪ್ ಮೂಲಕ ಅಥವಾ ಟ್ಯಾಬ್ಗಳ ಮೂಲಕ ಅಂಗೈಯಲ್ಲೇ ಪ್ರಪಂಚವನ್ನು ನೋಡ್ತಾ ಇದೆ. ಕ್ರಾಂತಿಯಾಗಿದೆ, ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಮತ್ತೆ ಇವತ್ತು ನಾವು ದಿನನಿತ್ಯ ಬಳಸ್ತಕ್ಕಂತಹ ಸರಕು ಸೇವೆಗಳನ್ನು ಮನೆ ಬಾಗಿಲಿಗೆನೆ ಆನ್ಲೈನ್ ಶಾಪಿಂಗ್ ಅಂತ ಕರೀತಾರೆ. ಡೋರ್ ಡೆಲಿವರಿ, COD ಸೆಲೆಬ್, ಕ್ಯಾಶ್ ಆನ್ ಡೆಲಿವರಿ ಅಂತ ಕರೀತಾರೆ. ಈ ಸೌಲಭ್ಯಗಳನ್ನು ಕ್ರಾಂತಿಕಾರಕವಾಗಿ ಉಂಟು ಮಾಡಿರ್ತಕ್ಕಂಥದ್ದು ಅಂದರೆ ಕೈಗಾರಿಕೆಗಳು. ಯಾವ ಕೈಗಾರಿಕೆಗಳು ಮುಖ್ಯವಾಗಿ ಇನ್ನೊಂದು ಅಂತಂದ್ರೆ ಈ ಮತ್ತಿನ ಮಹತ್ವ ಏನು? ಮತ್ತು ರಾಷ್ಟ್ರದ ಆದಾಯಕ್ಕೆ ಕೈಗಾರಿಕೆಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ ದೈನಿಕ ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿದ್ದೇವೆ. ಮೂರನೇದಾಗಿ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆಗಳಾಗಿದ್ದಾವೆ. ನಗರಗಳ ಬೆಳವಣಿಗೆಗೆ ಸಹಾಯಕ ಆಗಿದ್ದಾವೆ. ದೇಶದ ಆರ್ಥಿಕ ವ್ಯವಸ್ಥೆಯ ಬೆಳವಣಿಗೆಯ ದರ ಏರುಗತಿಯಲ್ಲಿ ಸಾಗಲಿಕ್ಕೆ ಕೈಗಾರಿಕೆಗಳು ಪ್ರಧಾನ ಪಾತ್ರ ವಹಿಸುತ್ತವೆ. ಮತ್ತು ಭಾರತವೂ ಕೂಡ ಒಂದು ಕೈಗಾರಿಕಾ ಅಭಿವೃದ್ಧಿ ರಾಷ್ಟ್ರ ಅಂತ ಬಿಂಬಿಸಲಿಕ್ಕೆ ಇವು ಮೂಲ ಆಶಯಗಳನ್ನು ಈಡೇರಿಸ್ತವೆ ಅನ್ನೋದನ್ನು ತಿಳ್ಕೋಬಹುದು. ನೆಕ್ಸ್ಟ್ ತೃತೀಯ ವಲಯ. ಸಾಮಾನ್ಯವಾಗಿ ನಾವು ಪ್ರಾಥಮಿಕ ವಲಯ ನಮ್ಮ ಪ್ರಮುಖ ವೃತ್ತಿಗಳಂತ ವ್ಯವಸಾಯ, ರೇಷ್ಮೆ ಇದಕ್ಕೆ ಸಂಬಂಧಿಸಿದೆ. ಎರಡನೇದು ಕೈಗಾರಿಕೆಗಳಿಗೆ ಸಂಬಂಧಿಸಿದೆ. ಮೂರನೇದು ಅಂತಂದ್ರೆ ಸೇವಾ ವಲಯ. ಇದನ್ನು ನೋಡಿ, ಯಾವ ಬ್ಯಾಂಕು, ಪೋಸ್ಟ್ ಆಫೀಸು, ಕಚೇರಿಗಳಿವೆ, ರೈಲ್ವೆ ಇವೆ, ಇವೆಲ್ಲವೂ ನೋಡಿ ತೀವ್ರಗತಿಯಲ್ಲಿ ಇವು ಕೂಡ ನಮ್ಮ ದೂರವಾಣಿ ಸೇವೆಗಳಾಗಿರ್ಬೋದು, ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಆರೋಗ್ಯ ಕೇಂದ್ರಗಳಾಗಿರ್ಬೋದು, ಅಥವಾ ಹೋಟೆಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಹಣಕಾಸು ಮತ್ತು ಬ್ಯಾಂಕಿಂಗ್ ಸಂಸ್ಥೆಗಳು ಇವು ಜನರಿಗೆ ಸೇವೆಗಳನ್ನು ಒದಗಿಸಲಿಕ್ಕೆ ಸ್ಥಾಪಿತವಾದಂತಹ ಸಂಸ್ಥೆಗಳು. ಉದಾಹರಣೆ ಶೈಕ್ಷಣಿಕ ಸಂಸ್ಥೆ, ಇಲ್ಲಿ ಲಾಭ ಮಾಡುವಂಥ ಉದ್ದೇಶ ಏನಿರುತ್ತೆ? ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿ ಸಾಕ್ಷರಸ್ಥರನ್ನಾಗಿ ಮಾಡಿ ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ಪ್ರಜೆಯನ್ನಾಗಿ ಪರಿವರ್ತಿಸುವಲ್ಲಿ ಶಿಕ್ಷಕ, ಶಾಲೆ ಮತ್ತು ಸಮುದಾಯ ಇವರು ಮೂರು ಜನ ಇಲ್ಲಿ ತ್ರಿವಳಿ ಸ್ತಂಭಾಕಾರವಾಗಿ ಇವರು ಕೆಲಸವನ್ನು ನಿರ್ವಹಿಸ್ತಕ್ಕಂಥ ನೋಡ್ತಾರೆ. ಮತ್ತೆ ಸೇವೆಗಳು ಮಾನವನ ಜೀವನವನ್ನು ಅಥವಾ ಮನುಕುಲದ ಪರಂಪರೆಗಳನ್ನು ಅಥವಾ ಮನುಕುಲದ ಆಸೆ ಆಶೋತ್ತರಗಳನ್ನು ಹೆಚ್ಚು ಆರಾಮದಾಯಕವಾಗಿ ಮತ್ತು ಮೌಲ್ಯಯುತವನ್ನಾಗಿ ಮಾಡಿಸುವಲ್ಲಿ ಬಹಳ ಪುಷ್ಟಿದಾಯಕ ಕೆಲಸವನ್ನು ನಿರ್ವಹಿಸ್ತದೆ. ಈಗ ಬಡಗಿ, ಕಮ್ಮಾರ, ಚಮ್ಮಾರ, ಹಿಂದಿದ್ರವರೆಲ್ಲ ಆ ವೃತ್ತಿಗಳು ಇವತ್ತೆಲ್ಲ ಸಾಮಿಲ್ಗಳು ಬಂದಿವೆ, ಯಂತ್ರಗಳು ಬಂದಿದ್ದಾವೆ ಅದರ ಸ್ಥಾನ. ಹೀಗೆ ಸೇವಾ ವಲಯವು ಕೂಡ ಬಹಳ ಪ್ರಮುಖವಾದಂತ ನೋಡ್ತೀವಿ. ಹಾಗಾಗಿ ಶೇಕಡ ತೃತೀಯ ವಲಯ ನಮ್ಮ ರಾಷ್ಟ್ರದ ಆದಾಯಕ್ಕೆ ಎಷ್ಟು 90% ಅಷ್ಟು ನಮಗೆ 59%.
9% ನಮಗೆ ಆದಾಯವನ್ನು ತಂದು ಕೊಡ್ತಾ ಇದೆ. ಯಾವುದು? ಸೇವಾ ವಲಯ. ಮತ್ತೆ 28% ಉದ್ಯೋಗವನ್ನು ನೀಡಿದೆ. ಜೊತೆಗೆ ಇವತ್ತು ಈ ಸೇವಾ ವಲಯ ವಿದೇಶಿ ಬಂಡವಾಳ ಹೂಡಿಕೆಯನ್ನು ಮಾಡುವಲ್ಲಿ, ಆಕರ್ಷಣೆಯನ್ನು ಮಾಡುವಲ್ಲಿ ಬಹಳ ಸಾಕಷ್ಟು ಮಹತ್ವವುಳ್ಳದ್ದು ಆಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಉದಾಹರಣೆ ನೋಡಿ, ಈಗ ಯಾವುದೋ ಸಾಫ್ಟ್ವೇರ್ ಆಗಿರ್ಬೋದು, ಹಾರ್ಡ್ವೇರ್ ಆಗಿರ್ಬೋದು, ಭಾರತದಲ್ಲಿ ಬಹು ಬೇಡಿಕೆ. ಅವರೇನು ಮಾಡ್ತಾರೆ, ವಿದೇಶದವರು ಭಾರತದಲ್ಲಿ ಬಂದು ಇಲ್ಲಿನ ತಂತ್ರಜ್ಞಾನ, ಪರಿಣಿತರ ಕೌಶಲ್ಯ ಸೇವೆ ಪಡ್ಕೊಂಡು ಬೇರೆ ಗ್ರಾಹಕರಿಗೆ ಅವರೇನು ಮಾಡ್ತಾರೆ, ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಹೋಗ್ತಕ್ಕಂಥದ್ದನ್ನು ಸುಮಾರು ಇವತ್ತು 5 ಲಕ್ಷ ಕೋಟಿ ರೂಪಾಯಿನಷ್ಟು ನಾವು ಸೇವಾ ವಲಯದಿಂದ ಬೇರೆ ಕಡೆಗೆ ಮಾಡ್ತೀವಿ, ರಫ್ತನ್ನು ಮಾಡ್ತಾರೆ. ಸಾಫ್ಟ್ವೇರ್, ಕಂಪ್ಯೂಟರ್ ಆಗಿರ್ಬೋದು, ಡಿಸ್ಕ್ ಆಗಿರ್ಬೋದು, CD ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ಪೆನ್ ಡ್ರೈವ್, ಇವೆಲ್ಲವೂ ಅದರಿಂದಲೇ ಹುಟ್ಟಿಕೊಂಡಿರ್ತಕ್ಕಂಥ ಪರಿಕಲ್ಪನೆಗಳು. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸೇವಾ ವಲಯ ಬಹಳ ಮುಖ್ಯವಾದಂತಹ ವಲಯವಾಗಿದ್ದು ರಾಷ್ಟ್ರೀಯ ಆದಾಯದಲ್ಲಿ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸ್ತವೆ. ನೋಡಿ, ಈಗ ನಾವು ಏನು ಸ್ವತಂತ್ರ ಗಳಿಸಿಕೊಂಡಾಗಿದ್ದಂತಹ ಆರ್ಥಿಕ ವ್ಯವಸ್ಥೆಗೂ ಸ್ವಾತಂತ್ರ್ಯ ಗಳಿಸಿಕೊಂಡ ನಂತರ 75 ವರ್ಷಗಳಲ್ಲಿ ಉಂಟಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಒಂದು ಗ್ರಾಫಿಕಲ್ ರೆಪ್ರೆಸೆಂಟ್ ಮೂಲಕ ನೋಡ್ತಾ ಹೋದರೆ ಅದು ಏರುಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಇವತ್ತು 2010ರಿಂದ ಇಲ್ಲಿ ತನಕ ನೋಡಿದರೆ ಕಳೆದ 10 ವರ್ಷಗಳಲ್ಲಿ ನಮ್ಮ ಸಾಮಾಜಿಕ ಮತ್ತು ರಾಜಕೀಯವಾಗಿ ಉಂಟಾಗಿರ್ತಕ್ಕಂತಹ ಏನೆಲ್ಲ ಶೈಲಿಯ ಜೀವನಗಳು ವ್ಯತ್ಯಾಸಗಳಾಗಿರ್ತಕ್ಕಂಥದ್ದು ಅಲ್ವಾ? ಚಿತ್ರದಲ್ಲಿ ನೋಡಿದ್ರಿ ಪ್ರಾಥಮಿಕವಲ್ಲಿಂದ ಹೆಂಗೆ ಹೆಚ್ಚಿಗೆ ಆಗಿದೆ ಅಂತ. 50 ವರ್ಷಗಳಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ನಮಗೆ ಯಾರು ಜಾರಿಲ್ಲ, ಅಲ್ಲಿಂದ ಇಲ್ಲಿವರೆಗೆ ಸೇವಾ ವಲಯದಲ್ಲಿ. ಅದರಲ್ಲೂ ಇವತ್ತು 1991 ಏನು ನಮ್ಮ ಮನಮೋಹನ್ ಸಿಂಗ್ ಅಂತಕ್ಕಂಥವ್ರು ಜಾರಿಗೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ, 3 ಪರಿಕಲ್ಪನೆಗಳಿಂದ ನಮ್ಮ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಇವತ್ತು ಮುಕ್ತವಾಗಿ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಮತ್ತು ವ್ಯಾಪಾರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಇಲ್ಲಿ ಅನೇಕ ಏರಿಳಿತಗಳನ್ನು ಕೂಡ ನಾವು ನೋಡಿದ್ವಿ. ನೆಕ್ಸ್ಟ್, ಇಲ್ಲಿ ಸಣ್ಣ ಕೈಗಾರಿಕೆಗಳು ಮತ್ತು ಅವುಗಳು ಎದುರಿಸುವಂತಹ ಸಮಸ್ಯೆಗಳು ಅಂತ ಬಂದಾಗ ಸಣ್ಣ ಕೈಗಾರಿಕೆಗಳು MSME ಮೀಡಿಯಂ ಸ್ಕೇಲ್ ಅಂಡ್ MSME, ಮಧ್ಯಮ ಪ್ರಮಾಣ, ಸ್ಮಾಲ್ ಸ್ಕೇಲ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸಣ್ಣ ಕೈಗಾರಿಕೆಗಳು ಅಂದರೆ ಎಷ್ಟು ಅಂತಂದರೆ ಅವು 25 ಲಕ್ಷದವರೆಗೆ ಬಂಡವಾಳವನ್ನು ಹೂಡಿರ್ತಕ್ಕಂಥ. ಅದರಲ್ಲೂ ಸಣ್ಣದಲ್ಲಿ ಮತ್ತೆ ಅತಿ ಸಣ್ಣ, ಮಧ್ಯಮ, ಸಣ್ಣ ಉದ್ಯಮ ಹಾಗೂ ಮಧ್ಯಮ ಉದ್ಯಮಗಳು ಅಂತೇಳಿ ಕರಿತೀವಿ. ಬಂಡವಾಳ ಹೂಡಿಕೆಯ ಪ್ರಮಾಣದ ಆಧಾರದ ಮೇಲೆ 25 ಲಕ್ಷಗಳವರೆಗೆ ಹೂಡಿದಂಥವನ್ನ ಅತಿ ಸಣ್ಣ ಉದ್ಯಮ ಅಂತ ಕರಿತೀವಿ. 25 ಲಕ್ಷದಿಂದ 3 ಕೋಟಿವರೆಗೆ ಸಣ್ಣ ಉದ್ಯಮ ಅಂತ ಕರಿತೀವಿ. 3 ಕೋಟಿಯಿಂದ 25 ಲಕ್ಷದಿಂದ 5 ಕೋಟಿವರೆಗೆ, 5 ಕೋಟಿಯಿಂದ 10 ಕೋಟಿವರೆಗೆ ಅಂತಂದರೆ ಮಧ್ಯಮ ಪ್ರಮಾಣದ ಉದ್ದಿಮೆಗಳು ಅಂತೇಳಿ ಕರಿತೀವಿ. ಯಾವುದರಲ್ಲಿ? ಉತ್ಪಾದನಾ ವಲಯದಲ್ಲಿ. ಮತ್ತು ಸೇವಾ ವಲಯದಲ್ಲಿ ಬಂದರೆ 10 ಲಕ್ಷದವರೆಗೆ ಸಣ್ಣ ಉದ್ಯಮ ಅಂದರೆ ಅತಿ ಸಣ್ಣ ಉದ್ಯಮ, 10 ಲಕ್ಷದಿಂದ 2 ಕೋಟಿವರೆಗೆ ಸಣ್ಣ ಉದ್ಯಮ, 2 ಕೋಟಿಯಿಂದ 5 ಕೋಟಿವರೆಗೆ ಮಧ್ಯಮ ಉದ್ಯಮ ಅಂತೇಳಿ ಕರೀತಕ್ಕಂಥ ನೋಡ್ತಾರೆ. ಹೀಗೆ ಬಂಡವಾಳದ ಹೂಡಿಕೆಯ ಪ್ರಮಾಣದ ಆಧಾರದ ಮೇಲೆ ಸಣ್ಣ, ಮಧ್ಯಮ ಮತ್ತು ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಅಂತೇಳಿ ನಾವು ಗುರುತಿಸಿ ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಉಂಟು ಮಾಡ್ತಾರೆ. ಏನೇನು ಮಾಡಿದರೆ? ಮುಖ್ಯವಾಗಿ ಸಣ್ಣ ಕೈಗಾರಿಕೆಗಳು ಇವತ್ತು ಅನೇಕ ಜನರಿಗೆ ಉದ್ಯೋಗವನ್ನು ಕೊಡ್ತದೆ, ಉದ್ಯೋಗ ಸೃಷ್ಟಿ ಮುಖ್ಯವಾಗಿ. ಮತ್ತೆ ಸಂಪನ್ಮೂಲಗಳು ಹಾಗೂ ಉದ್ಯಮ ಕೌಶಲ್ಯದ ಕೇಂದ್ರೀಕರಣವನ್ನು, ಸಂಪನ್ಮೂಲಗಳು ಮತ್ತು ಉದ್ಯಮ ಕೌಶಲ್ಯದ ಕೇಂದ್ರೀಕರಣವನ್ನು ಇವು ವಿಕೇಂದ್ರೀಕರಣ ಮಾಡಲಿಕ್ಕೆ ಸಹಾಯಕ ಆಗಿರ್ತಕ್ಕಂಥ, ಯಶಸ್ವಿಯಾಗಿರ್ತಕ್ಕಂಥ. ಇವತ್ತು ಎಷ್ಟೋ ಹಳ್ಳಿಗಾಡಿನಲ್ಲಿ ಪಂಚರಾಕ ಶಾಪ್ ಅಥವಾ ವೆಲ್ಡಿಂಗ್ ಮಾಡೋರು ಅಥವಾ ಗಾರೆ ಕೆಲಸದವರು ಇವತ್ತು ಅವರೇ ದೊಡ್ಡ ದೊಡ್ಡ ಬಿಲ್ಡರ್ಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥ ನೋಡ್ತಾರೆ. ಅವರೇ ತಾವು ಬಂಡವಾಳ ಹಾಕಿ ರಿಯಲ್ ಎಸ್ಟೇಟ್ಗಳ ಸ್ಥಾಪನೆ ಮಾಡಿರ್ತಾರೆ. ಸೊ ನೆಕ್ಸ್ಟ್, ಮೂರನೇದಾಗಿ ಆದಾಯದ ಸೇವಾ ಸಮ ಹಂಚಿಕೆ ಅಂದರೆ ಕೈಗಾರಿಕೆಗಳ ಸಂಪತ್ತು, ಆದಾಯ ಮತ್ತು ರಾಜಕೀಯ ಶಕ್ತಿ ಹೆಚ್ಚಿನ ಮರು ಹಂಚಿಕೆಗೆ ಸಹಾಯಕ ಆಗಿದೆ. ಮತ್ತು ಸಣ್ಣ ಕೈಗಾರಿಕೆಗಳಿಂದ ಪ್ರಾದೇಶಿಕ
ಅಸಮತೋಲನ ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಆಗಿರ್ತದೆ ಅಂತ ನೋಡ್ತದೆ. ಇವತ್ತು ನೋಡಿದ್ರೆ ಎಲ್ಲ ಬೆಂಗಳೂರಲ್ಲೇ ಕೇಂದ್ರೀಕರಣ ಆಗ್ತದೆ, ಅವೆಲ್ಲವೂ ಕೂಡ ಇವತ್ತು ಹಳ್ಳಿ ಕಡೆಗೆ ಬರ್ತಾ ಇದೆ. ಹಾಗೆ ಪ್ರಾದೇಶಿಕ ವಿಸ್ತರಣೆಗೆ. ಮೂರನೇದಾಗಿ ತಂತ್ರಜ್ಞಾನದ ಅಭಿವೃದ್ಧಿಗಾಗಿ, ಅದರಲ್ಲೂ ಸಣ್ಣ ಕೈಗಾರಿಕೆಗಳು ತಯಾರಿಸಿದಂಥ ಆವಿಷ್ಕಾರಗಳು, ಅವರು ಉದ್ದಿಮೆದಾರರು ಉತ್ಪಾದನೆ ಮಾಡಿದಂಥ ವಸ್ತುಗಳು ಸಾಕಷ್ಟು ತಂತ್ರಜ್ಞಾನದ ಬದಲಾವಣೆಗೆ ಅಥವಾ ವರ್ಗಾವಣೆಗೆ ಸಹಾಯಕ. ಉದಾಹರಣೆ ಕೃಷಿ ಕ್ಷೇತ್ರದಲ್ಲಿ ಕುಂಟೆ, ನೇಗಿಲು ಮತ್ತು ಟ್ರ್ಯಾಕ್ಟರ್ ಇವೆಲ್ಲವೂ ಕೂಡ. ನೆಕ್ಸ್ಟು ರಫ್ತು ಉತ್ತೇಜನ ಅಂತ ಕರಿತೀವಿ. ಅಂದರೆ ಈ ರಫ್ತುಗಳ ಹೆಚ್ಚಳಕ್ಕೆ ಮತ್ತು ಉತ್ತೇಜನಕ್ಕೆ ಈ ಹೆಚ್ಚಿನದಾಗಿ ಸಣ್ಣ ಕೈಗಾರಿಕೆಗಳು ಏನಾಗಿದ್ದಾವೆ, ಗಣನೀಯ ಕೊಡುಗೆಗಳನ್ನು ನೀಡಿರ್ತವೆ. 40% ಈ ಸಣ್ಣ ಕೈಗಾರಿಕೆ ನಮ್ಮ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತಾ ಇದ್ದಾವೆ ಅಂತ ನೋಡಿ. ಹೀಗೆ ಸಣ್ಣ ಕೈಗಾರಿಕೆಗಳು ಸಾಕಷ್ಟು ಅರ್ಥವ್ಯವಸ್ಥೆಯಲ್ಲಿ ಪ್ರಧಾನ ಪಾತ್ರವನ್ನು, ಅಂದರೆ ಉದ್ಯೋಗ ಸೃಷ್ಟಿ ಒಂದು, ಎರಡನೇದಾಗಿ ಸಂಪನ್ಮೂಲಗಳ ಉದ್ದಿಮೆ ಕೌಶಲ್ಯದ ಕ್ರೋಢೀಕರಣ, ಮೂರನೇದಾಗಿ ಆದಾಯದ ಸಮಾಂಚಿಕೆ, ನಾಲ್ಕನೇದಾಗಿ ಕೈಗಾರಿಕೆಗಳ ಪ್ರಾದೇಶಿಕ ವಿಸ್ತರಣೆ, ಐದನೇದಾಗಿ ತಂತ್ರಜ್ಞಾನದ ಅಭಿವೃದ್ಧಿ, ಆರನೇದು ರಫ್ತು ಉತ್ತೇಜನ. ರಫ್ತು ಉತ್ತೇಜನ ಅಂತ ನೋಡ್ತೀವಿ. ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳಿಗೆ ಆ ವಿದೇಶಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬಹು ಬೇಡಿಕೆ. ಉದಾಹರಣೆ ನೋಡಿ, ಈಗ ಅಡಿಕೆ ಸುಲಿಯುವ ಯಂತ್ರ ಮಲೆನಾಡಿನಲ್ಲಿ ರೈತರು ಇವರ ಕಂಡು ತಮ್ಮ ತಂತ್ರಜ್ಞಾನ ಮತ್ತು ಕೌಶಲ್ಯ ತಯಾರಿಸ್ತಾರೆ. ಅದನ್ನು ಇವತ್ತು ಎಲ್ಲ ಅಡಿಕೆ ಬೆಳೆಯುವಂಥ ರೈತರು ಏನು ಮಾಡ್ತಾರೆ, ಕೊಂಡುಕೊಂಡು ತಾವು ಇವತ್ತು ಅಡಿಕೆಯನ್ನು ಕೃಷಿ ಮಾಡ್ತಕ್ಕಂತಹ ಪದ್ಧತಿಯನ್ನು ರೂಢಿಸಿಕೊಂಡಿದ್ದಾರೆ. ಮತ್ತೆ ಹಿಂದಿನ ಕಾಲದಂಗೆ ಇವತ್ತು ಬೇಸಾಯವನ್ನು ರೈತ ಎತ್ತು, ಕೋಣ, ಎಮ್ಮೆ ಬಳಸ್ತಾ ಮಾಡ್ತಾ ಇಲ್ಲ. ಎಲ್ಲ ಯಂತ್ರಗಳ ಮೂಲಕ ಟ್ರ್ಯಾಕ್ಟರ್ ಬಂದ್ಬಿಟ್ಟ. ಬಿತ್ತೋದ್ರಿಂದ ಹಿಡಿದು ಕೊಯ್ಯೋದ್ರಿಂದ ಹಿಡಿದು ಸುಗ್ಗಿ ಮಾಡೋದ್ರವರೆಗೆ ಯಂತ್ರಗಳ ಬಳಕೆ ಜಾಸ್ತಿ ಆಗಿದೆ, ಆವಿಷ್ಕಾರಗಳಾಗಿದೆ. ಇವೆಲ್ಲ ಸಣ್ಣ ಕೈಗಾರಿಕೆಯ ಆ ಪ್ರಭಾವ. ಅರ್ಥ ಆಯ್ತಾ? ಕಳೆ ತೆಗೆಯೋಕ್ಕೆ ಮೊದಲೆಲ್ಲ ಮಾನವ ಸಂಪನ್ಮೂಲ ಅತಿ ಹೆಚ್ಚಾಗುತ್ತೆ. ಇವತ್ತು ಯಂತ್ರಗಳು ಬಂದಿರ್ತವೆ. ಪವರ್ ಟಿಲ್ಲರ್ಸ್ ಬಂದವೆ, ಸೈಕಲ್ಗಳು ಬಂದವೆ, ಮೋಟರ್ ಬೈಕ್ಗಳು ಬಂದವೆ, ಮತ್ತು ಇನ್ನೂ ಅನೇಕ ಸಾರಿಗೆ ಕ್ಷೇತ್ರದಲ್ಲಿ ಬದಲಾವಣೆಗಳು ಉಂಟಾಗಿರ್ತಕ್ಕಂಥ. ಹೀಗೆ ಸಣ್ಣ ಕೈಗಾರಿಕೆಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ತಮ್ಮದೇ ಆದ ಪ್ರಧಾನ ಪಾತ್ರವನ್ನು ನಿರ್ವಹಿಸ್ತವೆ. ಇವು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸ್ತವೆ. ಮುಂದಿನ ತರಗತಿಯಲ್ಲಿ ನೋಡೋಣ. ಅರ್ಥ ಆಯ್ತಲ್ಲ? ಓಕೆ.